ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದ್ರು ಕೂಡ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಈಗ ಮುಂದುವರೆದಿದೆ ಆಪರೇಷನ್ ಸಿಂಧೂರ. ಹೆಜ್ಜೆ ಹೆಜ್ಜೆಗೂ ಕೂಡ ಪಾಕಿಸ್ತಾನವನ್ನ ಲಾಕ್ ಮಾಡ್ತಾ ಇದೆ ನಮ್ಮ ಭಾರತ. ದಾಳಿಗೆ ಪ್ರತಿ ದಾಳಿಯನ್ನ ಮಾಡ್ತಾ ನಲಗಿಸ್ತಾ ಇದೆ ಪಾಕಿಸ್ತಾನವನ್ನ. ಪಾಕ್ ವಿರುದ್ಧ ಮುಂದುವರೆದಿದೆ ಆಪರೇಷನ್ ಸಿಂಧೂರ. ಹೆಜ್ಜೆ ಹೆಜ್ಜೆಗೂ ಕೂಡ ಪಾಕಿಸ್ತಾನವನ್ನ ಲಾಕ್ ಮಾಡ್ತಿದೆ. ಪಾಕ್ ದಾಳಿಗೆ ತಿರುಗೇಟನ್ನ ಕೊಡ್ತಿದೆ ನಮ್ಮ ಭಾರತೀಯ ಸೇನೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಸುದ್ದಿಗೋಷ್ಠಿ ಆಗುತ್ತೆ. ಸಂಜೆ 5:30ಕ್ಕೆ ಕೇಂದ್ರ ಸರ್ಕಾರದಿಂದ ಮಾಧ್ಯಮ ವಿವರಣೆಯನ್ನ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ 3 ದಿನಗಳ ಕಾರ್ಯಾಚರಣೆಯ ವಿವರಣೆಯನ್ನ ನೀಡ್ತಾರೆ. ಇವೆಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಬೆಳಿಗ್ಗೆಯಿಂದ ಸರಣಿ ಸಭೆಗಳು ನಡೆಸ್ತಾ ಇದೆ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ, ರಕ್ಷಣಾ ಇಲಾಖೆಯಿಂದಲೂ ಕೂಡ ಸುದ್ದಿಗೋಷ್ಠಿ ಆಗುತ್ತೆ. ಸರಣಿ ಸಭೆಗಳಾಗ್ತಿದೆ. ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ವಿವರಣೆಯನ್ನ ನೀಡಲಿದೆ ಕೇಂದ್ರ ಸರ್ಕಾರ. ಪಾಕಿಸ್ತಾನದ ವಿರುದ್ಧ ಮುಂದುವರಿತಾ ಇದೆ ಆಪರೇಷನ್ ಸಿಂಧೂರ. ಈಗ 2.0 ಕೂಡ ಆರಂಭ ಆಗಿದೆ. ಸಿಲೆಬಸ್ ಅಲ್ಲಿ ಇದ್ದಿದ್ದು ಆಪರೇಷನ್ ಸಿಂಧೂರ ಈಗ ಮುಂದುವರಿತಾನೆ ಇದೆ. ಇವೆಲ್ಲದಕ್ಕೂ ಕಾರಣ ಪಾಕಿಸ್ತಾನದ ದಾಳಿ. ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಪ್ರತಿ ದಾಳಿಯನ್ನ ಮಾಡ್ತಾ ಅಕ್ಷರಶಃ ಪಾಕಿಸ್ತಾನವನ್ನ ನಲಗಿಸ್ತಾ ಇದೆ ಭಾರತ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೇಂದ್ರ ಸರ್ಕಾರ 5:30ಕ್ಕೆ ಮಹತ್ವದ ಸಭೆ ಸುದ್ದಿಗೋಷ್ಠಿ ಆಗುತ್ತೆ. ಈ ಮೂಲಕವಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಕಳೆದ 3 ದಿನಗಳಿಂದ ಕಾರ್ಯಾಚರಣೆಗಳು ಏನು ಸಾಗ್ತಾ ಇದೆ ಇವೆಲ್ಲದರ ಬಗ್ಗೆ ವಿವರಣೆ ಕೊಡುವಂತ ಸಾಧ್ಯತೆ ಇದೆ. ಜೊತೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸರಣಿ ಸಭೆಗಳಾಗ್ತಿದೆ. ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಜೊತೆಯಲ್ಲಿ ಪ್ರಧಾನಿಯವರ ನಿವಾಸದಲ್ಲೂ ಕೂಡ ಸಾಕಷ್ಟು ಮಹತ್ವದ ಭೇಟಿ ಚರ್ಚೆಗಳಾಗ್ತಾನೆ ಇದೆ. ಹೀಗಾಗಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ವಿವರಣೆ ಕೊಡ್ತಾರೆ, ಬ್ರೀಫಿಂಗ್ ಮಾಡ್ತಾರೆ. ಏನೆಲ್ಲ ಆಗ್ತಾ ಇದೆ, ಏನೇನು ಅಪ್ಡೇಟ್ಸ್ಗಳಿದೆ, ಯಾವ ರೀತಿಯಾಗಿ ಭಾರತದ ಕಾರ್ಯಾಚರಣೆಗಳು ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರದ ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಘೋಷಣೆಗಳನ್ನ ಮಾಡ್ತಾರೆ. ಏನೇನಾಯ್ತು ಕಾರ್ಯಾಚರಣೆ, ಹೆಂಗ್ ಉಡೀಸ್ ಮಾಡಿದೀವಿ, ಮುಂದಿನ ಹೆಜ್ಜೆಗಳೇನು ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ವಿವರಣೆಯನ್ನ ಕೊಡಲಿದೆ ಕೇಂದ್ರ ಸರ್ಕಾರ. ಹಾಗಾಗಿನೇ ಎಲ್ಲರ ಚಿತ್ತ ಇದೆ. ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಭಾರತದತ್ತ ನೋಡ್ತಾ ಇದೆ. ಭಾರತದ ಮುಂದಿನ ಹೆಜ್ಜೆ ಏನು ಅನ್ನೋದು. ಈಗಾಗಲೇ ಕಳೆದ 2 ಬಾರಿಯೂ ಕೂಡ ವಿದೇಶಾಂಗ ಇಲಾಖೆಯ ಮೂಲಕವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು, ವಿವರಣೆ ಕೊಟ್ಟಿದ್ರು. ಏನೇನು ಮಾಡಿದ್ವಿ, ಪಾಕಿಸ್ತಾನ ಎಲ್ಲೆಲ್ಲಿ ದಾಳಿ ಮಾಡಿತ್ತು ವಿತ್ ಡಾಕ್ಯುಮೆಂಟ್ಸ್. ಸುದ್ದಿಗೋಷ್ಠಿಯಲ್ಲಿ ಚಿತ್ರಗಳನ್ನ ಇಟ್ಟು ಡಾಕ್ಯುಮೆಂಟ್ಸ್ ಗಳನ್ನ ಮುಂದಿಟ್ಟಿದ್ರು. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಎಲ್ಲ ವಿಚಾರಗಳನ್ನ ಮುಂದಿಟ್ಟಿದ್ರು. ಹಾಗಾಗಿ ಇವತ್ತು ಬಹಳ ಪ್ರಮುಖವಾಗಿರುವಂತ ಕೇಂದ್ರ ಸರ್ಕಾರದ ಸುದ್ದಿಗೋಷ್ಠಿ ಇದೆ. ಬ್ರೀಫಿಂಗ್ ಮಾಡುವಂತ ಹೊತ್ತಿನಲ್ಲಿ ಮುಂದಿನ ಹೆಜ್ಜೆ ಏನು, ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಸರಣಿ ಸಭೆ ನಡೀತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ಗಳು, ದೇಶದ ಭದ್ರತೆ ವಿಚಾರ, ದೇಶದ ರಕ್ಷಣೆಯ ವಿಚಾರ, ಯುದ್ಧದ ಪರಿಸ್ಥಿತಿ ಕೊತ ಅಂತ ಇದೆ. ಗಡಿಯ ಭಾಗದಲ್ಲಿ ಒಂದಿಷ್ಟು ಯುದ್ಧದ ವಾತಾವರಣ ಆದ್ರೆ ಪಾಕಿಸ್ತಾನದ ನೆಲದ ಒಳಗೆ ನುಗ್ಗಿ ಹೊಡೆದಿದ್ದೀವಿ. ಇದಕ್ಕೆಲ್ಲದಕ್ಕೂ ಕಾರಣ ಪಾಕಿಸ್ತಾನವೇ ಭಾರತವನ್ನ ಕೆಣಕಿ ಬಂದಿದೆ. ಹಾಗಾಗಿ ಸರ್ವ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಹೊಡೆದು ಉರುಳಿಸುವಂತ ಕೆಲಸ ನಮ್ಮ ಭಾರತ ಮಾಡ್ತಿದೆ.